ಇತ್ತೀಚೆಗೆ ಪ್ರಭಾವಿಗಳ ಹೆಸರನ್ನ ಬಳಸಿ ವಂಚಿಸೋದು ಕಾಮನ್ ಆಗಿ ಬಿಟ್ಟಿದೆ. ಅದರಂತೆ ಪ್ರಭಾವಿಗಳ ಜೊತೆಗೆ ಇರುವಂತಹ ಫೋಟೋಗಳನ್ನ ತೋರಿಸಿ ಈ ರೀತಿ ವಂಚನೆ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಅದರಂತೆ ಸಿಎಂ ಸಿದ್ದರಾಮಯ್ಯ ಅವರ ವಿಶೇಷ ಕರ್ತವ್ಯ ಅಧಿಕಾರಿಯ ಪುತ್ರ ಸುಮಾರು 17 ಕೋಟಿಯಷ್ಟು ವಂಚನೆ ಮಾಡಿರುವಂತಹ ವಿಚಾರ ಈಗ ಬಯಲಾಗಿದೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇದೆ, ಬನ್ನಿ ನೋಡೋಣ. ಇದು ಅಂತಿಂತ ವಂಚನೆ ಅಲ್ಲ, ಬರೋಬ್ಬರಿ 17.5 ಕೋಟಿ ರೂಪಾಯಿಯ ವಂಚನೆ ಪ್ರಕರಣ. ಅಂದ ಹಾಗೆ ಈ ಪ್ರಕರಣದಲ್ಲಿ ಕೇಳಿ ಬಂದಿರುವುದು ಅಂತಿಂತವರ ಹೆಸರಲ್ಲ, ಸಿಎಂ ಸಿದ್ದರಾಮಯ್ಯರ ವಿಶೇಷ ಕರ್ತವ್ಯಾಧಿಕಾರಿ ಪುತ್ರನ ಹೆಸರು. ರಾಜಕೀಯ ಪ್ರಭಾವ ಬಳಸಿ ನಡೀತಾ ವಂಚನೆ. ಸಿಎಂ ವಿಶೇಷ ಕರ್ತವ್ಯಾಧಿಕಾರಿ ಪುತ್ರನ ವಿರುದ್ಧ ಎಫ್ಐಆರ್. 17.5 ಕೋಟಿ ರೂಪಾಯಿ ವಂಚನೆ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯರ ವಿಶೇಷ ಕರ್ತವ್ಯ ಅಧಿಕಾರಿ ಪುತ್ರನ ಹೆಸರು ಕೇಳಿಬಂದಿದೆ. ಸಿಎಂ ಓಎಸ್ಡಿ ವೆಂಕಟೇಶಯ್ಯ ಪುತ್ರ ರಜತ್ ವೆಂಕಟೇಶ್ ವಿರುದ್ಧ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸಿಎಂ ಓಎಸ್ಡಿ ಪುತ್ರನ ವಿರುದ್ಧ ಎಫ್ಐಆರ್. ಸಿಎಂ ವಿಶೇಷ ಕರ್ತವ್ಯ ಅಧಿಕಾರಿ ವೆಂಕಟೇಶಯ್ಯ ಪುತ್ರ ರಜತ್ ವೆಂಕಟೇಶ್ ಹಾಗೂ ಉದ್ಯಮಿ ಸ್ನೇಹ ರಾಕೇಶ್ ರಾಬಿನ್ ಫ್ರಾನ್ಸಿಸ್ ವಿರುದ್ಧ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅನಿವಾಸಿ ಭಾರತೀಯ ತೇಜಸ್ವಿ ಮರಿಯಪ್ಪ ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಲಾಗಿದೆ. ಆರೋಪಿಗಳು ಕಟ್ಟಡ ಖರೀದಿಸುವ ವಿಷಯಕ್ಕೆ ದೂರುದಾರರನ್ನು ಸಂಪರ್ಕಿಸಿದ್ರಂತೆ. ಬಳಿಕ ಆಸ್ತಿ ದಾಖಲೆಗಳನ್ನು ಪಡೆಯಲು ಆರೋಪಿಗಳು 17.50 ಕೋಟಿ ರೂಪಾಯಿಗಳ ಚೆಕ್ ನೀಡಿದ್ರಂತೆ. ಆದರೆ ಚೆಕ್ ಅನ್ನ ಬ್ಯಾಂಕ್ಗೆ ನೀಡಿದಾಗ ನಕಲಿ ಸಹಿ ಮಾಡಿರುವುದು ಬಯಲಾಗಿದೆ. ಚೆಕ್ ಬೌನ್ಸ್ ಆಗಿದೆ ಅಂತ ಆರೋಪಿಸಲಾಗಿದೆ. ಅವರು ಇವ್ರ ಮಾತಿಗೆ ನಂಬಿ ಇವ್ರಿಗೆ ಪೋಸ್ಟ್ ಡೇಟೆಡ್ ಚೆಕ್ ಅನ್ನ ತಗೊಂಡು 23/11/2022 ಇವ್ರಿಗೆ ಸೇಲ್ ಡೀಡ್ ಅನ್ನ ಮಾಡ್ಕೊಟ್ಬಿಡ್ತಾರೆ. ನೋಡಿ, ಸೇಲ್ ಡೀಡ್ ಮಾಡಿ ಸುಮಾರು ಒಂದು ವಾರದ ನಂತರ ಈ ಸೇಲ್ ಡೀಡ್ ಅಲ್ಲಿ ಮೆನ್ಷನ್ ಆಗಿದ್ದಂತ 4 ಚೆಕ್ಗಳು, ಐಸಿಐಸಿಐ ಬ್ಯಾಂಕ್ ನ 4 ಚೆಕ್ಗಳು ಸಿಗ್ನೇಚರ್ ಮಿಸ್ ಮ್ಯಾಚ್ ಆಗಿದೆ ಅನ್ನೋ ಕಾರಣಕ್ಕಾಗಿ ಅಷ್ಟು ಚೆಕ್ಗಳು ಬೌನ್ಸ್ ಆಗುತ್ತೆ. ಪ್ರಭಾವಿ ರಾಜಕೀಯ ವ್ಯಕ್ತಿಗಳ ಸಂಪರ್ಕದ ಮೂಲಕ ಆರೋಪಿಗಳು ನಂಬಿಕೆ ಹುಟ್ಟಿಸಿ ವಂಚನೆ ಮಾಡಿದ್ದಾರೆ ಅಂತ ದೂರುದಾರ ತೇಜಸ್ವಿ ಮರಿಯಪ್ಪ ಆರೋಪ ಮಾಡಿದ್ದಾರೆ. ತನಿಖೆ ಬಳಿಕವಷ್ಟೇ ಅಸಲಿ ಸತ್ಯ ಹೊರಬರಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮುಖ್ಯಮಂತ್ರಿಗಳ ವಿಶೇಷ ಕರ್ತವ್ಯ ಅಧಿಕಾರಿಗಳ ಪುತ್ರ ಸುಮಾರು 17 ಕೋಟಿವರೆಗೂ ಕೂಡ ವಂಚನೆ ಮಾಡಿರುವಂತಹ ಪ್ರಕರಣ ಇದು ಭಾರಿ ಸುದ್ದಿ ಆಗ್ತಾ ಇದೆ. ಕೋಟಿ ಮೌಲ್ಯದ ಆಸ್ತಿ ಮೇಲೆ ಕಣ್ಣು ಹಾಕಿ ಮುಖ್ಯಮಂತ್ರಿಗಳ ಜೊತೆಗಿರುವಂತಹ ಫೋಟೋವನ್ನ ತೋರಿಸಿ ಮುಖ್ಯಮಂತ್ರಿಗಳಿಗೂ ನಮಗೂ ಬಹಳ ಆತ್ಮೀಯತೆ ಇದೆ ಅನ್ನುವಂಥ ರೀತಿಯಲ್ಲಿ ಬಿಂಬಿಸಿಕೊಂಡು ತಮ್ಮ ತಂದೆ ಮುಖ್ಯಮಂತ್ರಿಗಳ ಜೊತೆಗೆ ವಿಶೇಷ ಕರ್ತವ್ಯ ಅಧಿಕಾರಿಯಾಗಿ ಕೆಲಸ ಮಾಡ್ತಿರೋದನ್ನೇ ಮೈಲೇಜ್ ತಗೊಂಡಂತ ಅವರ ಪುತ್ರ ಈ ರೀತಿ ಮೋಸ ಮಾಡಿದ್ದಾರೆ, ದೋಖಾ ಮಾಡಿದ್ದಾರೆ ಅನ್ನುವಂಥ ವಿಚಾರ ಈಗ ಬಹಳ ಚರ್ಚೆಗೆ ಕಾರಣವಾಗಿದೆ. ರಾಜಕೀಯ ಪ್ರಭಾವವನ್ನು ಬಳಸಿ ರಜತ್ ಅವರ ಹೆಸರು, ರಜತ್ ಅನ್ನೋರು ಈ ರೀತಿ ದೋಖಾ ಮಾಡಿದ್ದಾರೆ. 17.5 ಕೋಟಿ ಚೆಕ್ ಬೌನ್ಸ್ ಕೇಸ್ ದಾಖಲಾಗಿದೆ. ಈ ಸಂಬಂಧ ಸದ್ಯಕ್ಕೆ ಪ್ರಕರಣವೂ ಕೂಡ ದಾಖಲಾಗಿದೆ. ಕೋಟಿ ಮೌಲ್ಯದ ಆಸ್ತಿ ಮೇಲೆ ಕಣ್ಣು ಹಾಕಿ ಮುಖ್ಯಮಂತ್ರಿಗಳ ಹೆಸರನ್ನ ಬಳಸಿಕೊಂಡು ಮುಖ್ಯಮಂತ್ರಿಗಳು ತಮಗೆ ಆತ್ಮೀಯರು ಅನ್ನುವಂಥ ರೀತಿಯಲ್ಲಿ ಬಿಂಬಿಸಿಕೊಂಡು ತಮ್ಮ ತಂದೆಯ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ರಜತ್ ಅನ್ನೋರು ಹೀಗೆ ಮೋಸ ಮಾಡಿದ್ದಾರೆ ಅನ್ನೋದು ಸದ್ಯದ ಪ್ರಸ್ತುತ ವಿಚಾರ. ಇತ್ತೀಚೆಗೆ ಪ್ರಭಾವಿಗಳ ಹೆಸರನ್ನ ಬಳಸಿ ವಂಚಿಸೋದು ಕಾಮನ್ ಆಗಿ ಬಿಟ್ಟಿದೆ. ಅದರಂತೆ ಪ್ರಭಾವಿಗಳ ಜೊತೆಗೆ ಇರುವಂತಹ ಫೋಟೋಗಳನ್ನ ತೋರಿಸಿ ಈ ರೀತಿ ವಂಚನೆ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಅದರಂತೆ ಸಿಎಂ ಸಿದ್ದರಾಮಯ್ಯ ಅವರ ವಿಶೇಷ ಕರ್ತವ್ಯ ಅಧಿಕಾರಿಯ ಪುತ್ರ ಸುಮಾರು 17 ಕೋಟಿಯಷ್ಟು ವಂಚನೆ ಮಾಡಿರುವಂತಹ ವಿಚಾರ ಈಗ ಬಯಲಾಗಿದೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇದೆ, ಬನ್ನಿ ನೋಡೋಣ. ಇದು ಅಂತಿಂತ ವಂಚನೆ ಅಲ್ಲ,
ಬರೋಬ್ಬರಿ 17.5 ಕೋಟಿ ರೂಪಾಯಿಯ ವಂಚನೆ ಪ್ರಕರಣ. ಅಂದಹಾಗೆ ಈ ಪ್ರಕರಣದಲ್ಲಿ ಕೇಳಿ ಬಂದಿರುವುದು ಅಂತಿಂತವರ ಹೆಸರಲ್ಲ, ಸಿಎಂ ಸಿದ್ದರಾಮಯ್ಯರ ವಿಶೇಷ ಕರ್ತವ್ಯಾಧಿಕಾರಿ ಪುತ್ರನ ಹೆಸರು. ರಾಜಕೀಯ ಪ್ರಭಾವ ಬಳಸಿ ನಡೀತಾ ವಂಚನೆ. ಸಿಎಂ ವಿಶೇಷ ಕರ್ತವ್ಯಾಧಿಕಾರಿ ಪುತ್ರನ ವಿರುದ್ಧ ಎಫ್ಐಆರ್. 17.5 ಕೋಟಿ ರೂಪಾಯಿ ವಂಚನೆ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯರ ವಿಶೇಷ ಕರ್ತವ್ಯ ಅಧಿಕಾರಿ ಪುತ್ರನ ಹೆಸರು ಕೇಳಿಬಂದಿದೆ. ಸಿಎಂ ಓಎಸ್ಡಿ ವೆಂಕಟೇಶಯ್ಯ ಪುತ್ರ ರಜತ್ ವೆಂಕಟೇಶ್ ವಿರುದ್ಧ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸಿಎಂ ಓಎಸ್ಡಿ ಪುತ್ರನ ವಿರುದ್ಧ ಎಫ್ಐಆರ್. ಸಿಎಂ ವಿಶೇಷ ಕರ್ತವ್ಯ ಅಧಿಕಾರಿ ವೆಂಕಟೇಶಯ್ಯ ಪುತ್ರ ರಜತ್ ವೆಂಕಟೇಶ್ ಹಾಗೂ ಉದ್ಯಮಿ ಸ್ನೇಹ ರಾಕೇಶ್ ರಾಬಿನ್ ಫ್ರಾನ್ಸಿಸ್ ವಿರುದ್ಧ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅನಿವಾಸಿ ಭಾರತೀಯ ತೇಜಸ್ವಿ ಮರಿಯಪ್ಪ ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಲಾಗಿದೆ. ಆರೋಪಿಗಳು ಕಟ್ಟಡ ಖರೀದಿಸುವ ವಿಷಯಕ್ಕೆ ದೂರುದಾರರನ್ನ ಸಂಪರ್ಕಿಸಿದ್ರಂತೆ. ಬಳಿಕ ಆಸ್ತಿ ದಾಖಲೆಗಳನ್ನು ಪಡೆಯಲು ಆರೋಪಿಗಳು 17.50 ಕೋಟಿ ರೂಪಾಯಿಗಳ ಚೆಕ್ ನೀಡಿದ್ರಂತೆ. ಆದರೆ ಚೆಕ್ ಅನ್ನ ಬ್ಯಾಂಕ್ಗೆ ನೀಡಿದಾಗ ನಕಲಿ ಸಹಿ ಮಾಡಿರುವುದು ಬಯಲಾಗಿದೆ. ಚೆಕ್ ಬೌನ್ಸ್ ಆಗಿದೆ ಅಂತ ಆರೋಪಿಸಲಾಗಿದೆ. ಅವರು ಇವ್ರ ಮಾತಿಗೆ ನಂಬಿ ಇವ್ರಿಗೆ ಪೋಸ್ಟ್ ಡೇಟೆಡ್ ಚೆಕ್ ಅನ್ನ ತಗೊಂಡು 23/11/2022 ಇವ್ರಿಗೆ ಸೇಲ್ ಡೀಡ್ ಅನ್ನ ಮಾಡ್ಕೊಟ್ಬಿಡ್ತಾರೆ. ನೋಡಿ, ಸೇಲ್ ಡೀಡ್ ಮಾಡಿ ಸುಮಾರು ಒಂದು ವಾರದ ನಂತರ ಈ ಸೇಲ್ ಡೀಡ್ ಅಲ್ಲಿ ಮೆನ್ಷನ್ ಆಗಿದ್ದಂತ 4 ಚೆಕ್ಗಳು, ಐಸಿಐಸಿಐ ಬ್ಯಾಂಕ್ ನ 4 ಚೆಕ್ಗಳು ಸಿಗ್ನೇಚರ್ ಮಿಸ್ ಮ್ಯಾಚ್ ಆಗಿದೆ ಅನ್ನೋ ಕಾರಣಕ್ಕಾಗಿ ಅಷ್ಟು ಚೆಕ್ಗಳು ಬೌನ್ಸ್ ಆಗುತ್ತೆ. ಪ್ರಭಾವಿ ರಾಜಕೀಯ ವ್ಯಕ್ತಿಗಳ ಸಂಪರ್ಕದ ಮೂಲಕ ಆರೋಪಿಗಳು ನಂಬಿಕೆ ಹುಟ್ಟಿಸಿ ವಂಚನೆ ಮಾಡಿದ್ದಾರೆ ಅಂತ ದೂರುದಾರ ತೇಜಸ್ವಿ ಮರಿಯಪ್ಪ ಆರೋಪ ಮಾಡಿದ್ದಾರೆ. ತನಿಖೆ ಬಳಿಕವಷ್ಟೇ ಅಸಲಿ ಸತ್ಯ ಹೊರಬರಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮುಖ್ಯಮಂತ್ರಿಗಳ ವಿಶೇಷ ಕರ್ತವ್ಯ ಅಧಿಕಾರಿಗಳ ಪುತ್ರ ಸುಮಾರು 17 ಕೋಟಿವರೆಗೂ ಕೂಡ ವಂಚನೆ ಮಾಡಿರುವಂತಹ ಪ್ರಕರಣ ಇದು ಭಾರಿ ಸುದ್ದಿ ಆಗ್ತಾ ಇದೆ. ಕೋಟಿ ಮೌಲ್ಯದ ಆಸ್ತಿ ಮೇಲೆ ಕಣ್ಣು ಹಾಕಿ ಮುಖ್ಯಮಂತ್ರಿಗಳ ಜೊತೆಗಿರುವಂತಹ ಫೋಟೋವನ್ನ ತೋರಿಸಿ ಮುಖ್ಯಮಂತ್ರಿಗಳಿಗೂ ನಮಗೂ ಬಹಳ ಆತ್ಮೀಯತೆ ಇದೆ ಅನ್ನುವಂಥ ರೀತಿಯಲ್ಲಿ ಬಿಂಬಿಸಿಕೊಂಡು ತಮ್ಮ ತಂದೆ ಮುಖ್ಯಮಂತ್ರಿಗಳ ಜೊತೆಗೆ ವಿಶೇಷ ಕರ್ತವ್ಯ ಅಧಿಕಾರಿಯಾಗಿ ಕೆಲಸ ಮಾಡ್ತಿರೋದನ್ನೇ ಮೈಲೇಜ್ ತಗೊಂಡಂತ ಅವರ ಪುತ್ರ ಈ ರೀತಿ ಮೋಸ ಮಾಡಿದ್ದಾರೆ, ದೋಖಾ ಮಾಡಿದ್ದಾರೆ ಅನ್ನುವಂಥ ವಿಚಾರ ಈಗ ಬಹಳ ಚರ್ಚೆಗೆ ಕಾರಣವಾಗಿದೆ. ರಾಜಕೀಯ ಪ್ರಭಾವವನ್ನು ಬಳಸಿ ರಜತ್ ಅವರ ಹೆಸರು, ರಜತ್ ಅನ್ನೋರು ಈ ರೀತಿ ದೋಖಾ ಮಾಡಿದ್ದಾರೆ. 17.5 ಕೋಟಿ ಚೆಕ್ ಬೌನ್ಸ್ ಕೇಸ್ ದಾಖಲಾಗಿದೆ. ಈ ಸಂಬಂಧ ಸದ್ಯಕ್ಕೆ ಪ್ರಕರಣವೂ ಕೂಡ ದಾಖಲಾಗಿದೆ. ಕೋಟಿ ಮೌಲ್ಯದ ಆಸ್ತಿ ಮೇಲೆ ಕಣ್ಣು ಹಾಕಿ ಮುಖ್ಯಮಂತ್ರಿಗಳ ಹೆಸರನ್ನ ಬಳಸಿಕೊಂಡು ಮುಖ್ಯಮಂತ್ರಿಗಳು ತಮಗೆ ಆತ್ಮೀಯರು ಅನ್ನುವಂಥ ರೀತಿಯಲ್ಲಿ ಬಿಂಬಿಸಿಕೊಂಡು ತಮ್ಮ ತಂದೆಯ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ರಜತ್ ಅನ್ನೋರು ಹೀಗೆ ಮೋಸ ಮಾಡಿದ್ದಾರೆ ಅನ್ನೋದು ಸದ್ಯದ ಪ್ರಸ್ತುತ ವಿಚಾರ.